ಹಲೋ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಬೂಂದಿ ರೆಸಿಪಿ ಮಾಡ್ತಾಯಿದ್ದೀನಿ, ಸಿಹಿ ಬೂಂದಿ. ಇದಕ್ಕೆ ಕಡಲೆ ಹಿಟ್ಟನ್ನ ಜರಡಿ ಮಾಡ್ಕೊತಾ ಇದ್ದೀನಿ. 2 ಕಪ್ ಅಷ್ಟು ಹಾಕಿದ್ದೀನಿ. ನೀಟಾಗಿ ಜರಡಿ ಮಾಡಿಕೊಂಡು 2 ಕಪ್ ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ಪು 2 ಸಲ ನೀರು ಹಾಕಬೇಕು. ಇದು ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳ್ಳಗೆ ಇರಬೇಕು. ಹದ ಗೊತ್ತಾಗುತ್ತೆ ನಮಗೆ. ಸ್ವಲ್ಪ ದೋಸೆ ಹಿಟ್ಟಿಂದ ಅದಕ್ಕಿರಬೇಕು. ನೀಟಾಗಿ ನೀರು ಹಾಕಿಬಿಟ್ಟು ಗಂಟಿಲ್ದಲೇ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಪಾಕಕ್ಕೆ 2 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕ ಏನು ಗಟ್ಟಿ ಏನು ಬೇಡ, ಇದಕ್ಕೆ ಬೂಂದಿ ಚೆನ್ನಾಗಿ ಹೀರ್ಕೋಬೇಕಲ್ವಾ. ಶುಗರ್ ಸಿರಪ್ ಲೆವೆಲಲ್ಲಿದ್ದರೆ ಸಾಕು. ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬೂಂದಿನ ಕರಿಯೋದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ಮೇಲೆ ಬೂಂದಿ ಜಾಲ್ದ್ರ ಸಿಗುತ್ತಲ್ಲ, ಅದರಲ್ಲಿ ಬಿಡ್ತಾಯಿದ್ದೀನಿ. ಬೂಂದಿನ ನಿಧಾನಕ್ಕೆ ಬಿಡಬೇಕು. ಈ ಥರ ಎಲ್ಲ ಶೇಕ್ ಮಾಡಬಾರ್ದು, ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಬೂಂದಿ ಕಾಳುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೂಂದಿ ಕಾಳುಗಳ್ನ ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು. ಫ್ರೈ ಮಾಡಿದ್ರೆ ಸಿರಪ್ ಹೀರ್ಕೊಳ್ಳಲ್ಲ. ಬಬಲ್ಸ್ ಎಲ್ಲ ನಿಧಾನಕ್ಕೆ ಕಮ್ಮಿ ಆಗುತ್ತೆ, ತಕ್ಷಣ ತೆಗೆದುಬಿಡಬೇಕು. ಬೂಂದಿ ಹಾಕಬೇಕಾದ್ರೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಈ ಬೂಂದಿನ ಕರ್ದಿಟ್ಕೊಳ್ಳೋದಕ್ಕೆ ಏನು ಜಾಸ್ತಿ ಟೈಮ್ ತಗೊಳಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಬೇಗನೆ ಮಾಡ್ಕೋಬೋದು. ಬೂಂದಿ ಜಾಲ್ರ ಇಲ್ಲ ಅಂತ ಅಂದರೆ ಮನೇಲಿರೋ ಜಾಲ್ರನೇ ಯೂಸ್ ಮಾಡ್ಕೋಬೋದು. ಇದರಲ್ಲೂ ಸೇಮ್ ಬೂಂದಿ ಜಾಲ್ರದಲ್ಲಿ ಯಾವ ಥರ ಬರುತ್ತೋ ಇದರಲ್ಲೂ ಸೇಮ್ ಅದೇ ಥರನೇ ಬರುತ್ತೆ. ಏನು ಡಿಫ್ರೆನ್ಸ್ ಏನು ಕಾಣಿಸಲ್ಲ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಬಿಡಬೇಕು. ಇದರಲ್ಲೂ ಚೆನ್ನಾಗಿ ಬಂದಿದೆ. ಇವಾಗ ಎಲ್ಲ ಬೂಂದಿ ಕಾಳುಗಳನ್ನು ಎಣ್ಣೆಲಿ ಕರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಬೂಂದಿ ಕಾಳು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸಕ್ಕರೆ ಪಾಕ ಬಿಸಿ ಇರಬೇಕು, ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಬೇಕು. ನಾವು ಕರ್ದಿಟ್ಕೊಂಡಿರೋ ಬೂಂದಿನ ಎಲ್ಲ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಕೈ ಆಡಿಸ್ಬೇಕು. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು. ಆ ಥರ ಚೆನ್ನಾಗಿ ಕೈ ಆಡಿಸಿ ಒಂದು ಅರ್ಧ ಗಂಟೆ ಎತ್ತಿಡಬೇಕು. ಮಧ್ಯ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ಚೆನ್ನಾಗಿ ಸಿರಪ್ ಎಳ್ಕೋಬೇಕಲ್ವಾ, ಹಾಗಾಗಿ. ಇವಾಗ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ.
ಸಕ್ಕರೆ ಪಾಕ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ. ಇವಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸಿರಪ್ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಸ್ಟ್ರೈನ್ ಮಾಡಬೇಕು. ಅದನ್ನು ಹೀರ್ಕೊಳಕ್ಕೆ ಬಿಡ್ಬೋದು, ಆದರೆ ತುಂಬ ಜಾಸ್ತಿ ಹೀರ್ಕೊಂಡ್ರೆ ಅದು ಅಂಟಾಗಿಬಿಡುತ್ತೆ. ಒಂದು ನೈಟೆಲ್ಲ ಬಿಡ್ಬೋದು ಹಾಗೇ. ಅಂಗಡಿಯಲ್ಲಿ ಸಿಗೋ ಥರನೇ ಉದುದ್ರಾಗಿ ಅರಳಾಗಿ ಇರುತ್ತೆ. ಎಕ್ಸ್ಟ್ರಾ ಸಿರಪ್ ಇರೋದನ್ನೆಲ್ಲ ತೆಗಿಯೋಣ ಇವಾಗ. ಒಂದು 5 ನಿಮಿಷ ಬಿಟ್ಟರೆ ಅದೆಲ್ಲ ಸಿರಪ್ ಎಲ್ಲ ಕೆಳಗಡೆ ಬಸ್ಕೊಳ್ಳುತ್ತೆ. ಅಷ್ಟರಲ್ಲಿ ಕೊಬ್ಬರಿ ತುರ್ಕೊಳ್ಳೋಣ. ಬೂಂದಿಗೆ ಕೊಬ್ಬರಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಸಕ್ಕರೆ ಪಾಕ ಏನಿತ್ತು ಅದೆಲ್ಲ ನೀಟಾಗಿ ಬಸ್ಕೊಂಡಿದೆ. ಇವಾಗ ಇದೇ ಬಾಣಲಿಯಲ್ಲಿ ಬೂಂದಿನ ಹಾಕೊಳ್ತಾ ಇದ್ದೀನಿ. ಇವಾಗ ತುರ್ಕೊಂಡಿರೋ ಅಂಥ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ. ಮತ್ತು ತುಪ್ಪದಲ್ಲಿ ಹುರ್ಕೊಂಡಿರೋ ಅಂಥ ದ್ರಾಕ್ಷಿ, ಗೋಡಂಬಿ, ಲವಂಗ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಸಕ್ಕರೆ ಪುಡಿ ಹಾಕಿದ್ರೆ ಸ್ವಲ್ಪ ನಾವು ಹೊರಗಡೆ ತಿಂತೀವಲ್ಲ ಅದೇ ಥರನೇ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ನೀಟಾಗಿ ಹರಡಬೇಕು. ಒಂದು ಸ್ವಲ್ಪ ಟೈಮ್ ಆಗಿದ ತಕ್ಷಣ ಇದು ಏನು ಸ್ವಲ್ಪ ಅಂಟ್ತಾ ಇದೆಯಲ್ಲ, ಅಂಟೆಲ್ಲ ಹೋಗಿರುತ್ತೆ, ಬಿಡಿ ಬಿಡಿಯಾಗಿ ಇರುತ್ತೆ. ಬೂಂದಿನ ನಾನು ನೈಟ್ ಬಿಡ್ತೀನಿ. ಇದ್ರ ಮೇಲೆ ಒಂದು ತೆಳ್ಳಗಿರೋ ಬಟ್ಟೆ ಹಾಕಿ ಒಂದು ನೈಟು ಬಿಡಬೇಕು. ಒಂದು ನೈಟ್ ಬಿಟ್ಟಾದಮೇಲೆ ಈ ಥರ ಇರುತ್ತೆ ಬೂಂದಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೂಂದಿನ ಸ್ವಲ್ಪ ತಿನ್ಕೊಂಬಿಟ್ಟಿದ್ದೀವಿ, ಅದಕ್ಕೆ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈ ಬೂಂದಿ ರೆಸಿಪಿ ಇಷ್ಟ ಆದರೆ ನೀವೊಂದು ಸರಿ ಮನೇಲಿ ಟ್ರೈ ಮಾಡಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.